ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಇಂದಿನ ಈ ಸಂಚಿಕೆಯಲ್ಲಿ ಬೆಂಗಳೂರು ನಗರದ ಮಧ್ಯಭಾಗದಲ್ಲೇ ಇರುವ 340 ಕೋಟಿ ವರ್ಷಗಳಷ್ಟು ಹಳೆಯ ರಹಸ್ಯದ ಬಗ್ಗೆ ನೋಡೋಣ. ಗೆಳೆಯರೆ, ಸಾಮಾನ್ಯವಾಗಿ ಬೆಂಗಳೂರು ಎಂದರೆ ಎಲ್ಲರಿಗೂ ನೆನಪಾಗುವುದು ಐಟಿ ಕಂಪನಿಗಳು, ಟ್ರಾಫಿಕ್, ಉದ್ಯಾನವನಗಳು ಮತ್ತು ಆಧುನಿಕ ಜೀವನ. ಆದರೆ ಈ ಆಧುನಿಕ ನಗರದ ಹೃದಯ ಭಾಗದಲ್ಲಿ ಕಾಲವನ್ನೇ ಮೀರಿಸಿರುವ ಒಂದು ಅದ್ಭುತ ನೈಸರ್ಗಿಕ ಪರಂಪರೆ ಮೌನವಾಗಿ ನಿಂತಿದೆ. ಅದು ಬೇರೆ ಯಾವುದೂ ಅಲ್ಲ, ಲಾಲ್ಬಾಗ್ನ ಪ್ರಸಿದ್ಧ ಶಿಲೆ. ವಿಜ್ಞಾನಿಗಳ ಭಾಷೆಯಲ್ಲಿ ಪೆನಿನ್ಸುಲಾರ್ ಗ್ನೈಸ್ ಎಂದು ಕರೆಯಲ್ಪಡುವ ಭೂಗರ್ಭಶಾಸ್ತ್ರೀಯ ಅದ್ಭುತ. ಇದರ ವಯಸ್ಸು ಎಷ್ಟು ಗೊತ್ತೇ? ಸುಮಾರು 340 ಕೋಟಿ ವರ್ಷಗಳು. ಒಂದು ಕ್ಷಣ ಊಹಿಸಿ, ಈ ಶಿಲೆ ರೂಪುಗೊಂಡಾಗ ಈ ಭೂಮಿಯ ಮೇಲೆ ಡೈನೋಸಾರ್ಗಳೇ ಇರಲಿಲ್ಲ, ಹಿಮಾಲಯ ಪರ್ವತವೇ ಇನ್ನೂ ಹುಟ್ಟಿರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಎಂಬ ಖಂಡ ಇಂದಿನ ರೂಪದಲ್ಲೇ ಇರಲಿಲ್ಲ. ಮರಗಳು ಸಹ ಇರಲಿಲ್ಲ, ಪ್ರಾಣಿಗಳೂ ಇರಲಿಲ್ಲ, ಮನುಷ್ಯನ ಅಸ್ತಿತ್ವದ ಪ್ರಶ್ನೆಯೇ ಇರಲಿಲ್ಲ. ಆ ಸಮಯದಲ್ಲಿ ಭೂಮಿಯು ಇನ್ನೂ ತನ್ನ ಆರಂಭಿಕ ರೂಪುಗೊಳ್ಳುವ ಹಂತದಲ್ಲಿತ್ತು. ಅಂತಹ ಯುಗಕ್ಕೆ ಸಾಕ್ಷಿಯಾಗಿ ಇಂದಿಗೂ ಅಚಲವಾಗಿ ನಿಂತಿರುವ ಈ ಶಿಲೆ ಬೆಂಗಳೂರಿನ ಜನರ ಕಣ್ಣೆದುರೇ ಇದೆ. ಹಾಗಿದ್ರೆ ಬನ್ನಿ, ಈ ಶಿಲೆ ಹೇಗೆ ರೂಪುಗೊಂಡಿತು ಎಂಬುದನ್ನು ನೋಡೋಣ. ಮಿತ್ರರೇ, ಸುಮಾರು 340 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಒಳಭಾಗದಲ್ಲಿ ಉಷ್ಣತೆ ಮತ್ತು ಒತ್ತಡ ಅನೇಕ ಪಟ್ಟು ಹೆಚ್ಚಾಗಿತ್ತು. ಭೂಮಿಯ ಆಳದಲ್ಲಿ ಕರಗಿದ ಶಿಲಾರಸಗಳು ತಣ್ಣಗಾಗಿ ಗಟ್ಟಿಯಾದವು. ನಂತರ ಕೋಟ್ಯಾಂತರ ವರ್ಷಗಳ ಕಾಲ ಉಂಟಾದ ಭಾರೀ ಉಷ್ಣತೆ, ಒತ್ತಡ ಹಾಗೂ ಭೂಗರ್ಭ ಚಲನೆಗಳಿಂದ ಅವುಗಳ ರಚನೆ ಸಂಪೂರ್ಣವಾಗಿ ಬದಲಾಯಿತು. ಹೀಗೆ ಅಗ್ನಿ ಶಿಲೆಗಳು ಮತ್ತು ರೂಪಾಂತರಿತ ಶಿಲೆಗಳು ಒಂದಕ್ಕೊಂದು ಬೆರೆತು ಇಂದು ನಾವು ನೋಡುವ ಪೆನಿನ್ಸುಲಾರ್ ಗ್ನೈಸ್ ಎಂಬ ವಿಶಿಷ್ಟ ಶಿಲಾ ಸಮೂಹವಾಗಿ ರೂಪುಗೊಂಡವು. ಸ್ನೇಹಿತರೆ, ಇದು ಕೇವಲ ಒಂದು ಬಂಡೆಯಲ್ಲ, ಭೂಮಿಯ ಜನ್ಮಕಥೆಯನ್ನು ತನ್ನೊಳಗೆ ಸಂಗ್ರಹಿಸಿಕೊಂಡಿರುವ ಜೀವಂತ ದಾಖಲೆ. ಲಾಲ್ಬಾಗ್ನಲ್ಲಿ ಈ ಶಿಲೆಯ ವಿಶೇಷತೆ ಏನು ಎಂಬುದನ್ನು ನೋಡುವುದಾದರೆ, ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವ ಸುಮಾರು 240 ಎಕರೆಗಳಷ್ಟು ವಿಸ್ತಾರವಾದ ಲಾಲ್ಬಾಗ್ ಉದ್ಯಾನವನದ ಮಧ್ಯದಲ್ಲಿ ಈ ಶಿಲೆ ಒಂದು ಚಿಕ್ಕ ಬೆಟ್ಟದಂತೆ ಎದ್ದು ಕಾಣುತ್ತದೆ. ಇದರ ಮೇಲೆಯೇ ಕೆಂಪೇಗೌಡರು ಕಟ್ಟಿಸಿದ ಗೋಪುರವೂ ಸಹ ಇದೆ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಅದರ ಮೇಲೆ ಹತ್ತುತ್ತಾರೆ, ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ, ಸೂರ್ಯಾಸ್ತವನ್ನು ಆನಂದಿಸುತ್ತಾರೆ. ಆದರೆ ಅವರಲ್ಲಿ ಬಹುತೇಕರಿಗೆ ಗೊತ್ತಿರುವುದಿಲ್ಲ, ಅವರು ನಡೆಯುತ್ತಿರುವುದು ಭೂಮಿಯ ಅತ್ಯಂತ ಪ್ರಾಚೀನ ಮೇಲ್ಮೈಗಳಲ್ಲಿ ಒಂದರ ಮೇಲೆಯೇ ಎಂಬುದು. ಭೂಮಿಯ ಆರಂಭಿಕ ಹೊರಪದರವನ್ನು ಇಷ್ಟು ಸ್ಪಷ್ಟವಾಗಿ ಕಾಣಬಹುದಾದ ಸ್ಥಳಗಳು ಜಗತ್ತಿನಲ್ಲೇ ಬಹಳ ವಿರಳ. ಮಿತ್ರರೇ, ವಿಜ್ಞಾನಿಗಳಿಗೆ ಈ ಶಿಲೆಯ ಅಧ್ಯಯನ ವಿಶಿಷ್ಟ ಹಾಗೂ ಮಹತ್ವದ್ದಾಗಿದೆ. ಈ ಶಿಲೆಯನ್ನು ಅಧ್ಯಯನ ಮಾಡುವ ಮೂಲಕ ವಿಜ್ಞಾನಿಗಳು ಕೋಟ್ಯಾಂತರ ವರ್ಷಗಳ ಹಿಂದಿನ ಭೂಮಿಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆ ಕಾಲದಲ್ಲಿ ಭೂಮಿಯ ಮೇಲ್ಮೈ ಹೇಗಿತ್ತು, ಖಂಡಗಳು ಹೇಗೆ ರೂಪುಗೊಂಡವು, ಭೂಮಿಯ ಹೊರಪದರ ಹೇಗೆ ಸ್ಥಿರವಾಯಿತು ಎಂಬ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಈ ಶಿಲೆ ಅತ್ಯಂತ ಪ್ರಮುಖ ಸಾಕ್ಷಿಯಾಗಿದೆ. ಆದ್ದರಿಂದಲೇ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಸ್ಥಳವನ್ನು ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಎಂದರೆ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಎಂದು ಘೋಷಿಸಿದೆ. ಆದ್ದರಿಂದ ಇದು ಕೇವಲ ಬೆಂಗಳೂರಿನ ಹೆಮ್ಮೆ ಮಾತ್ರವಲ್ಲ, ಇಡೀ ಭಾರತದ ಅಮೂಲ್ಯ ಭೂವೈಜ್ಞಾನಿಕ ಪರಂಪರೆ. ಈ ಸ್ಥಳವನ್ನು ಇತಿಹಾಸ ಮತ್ತು ಪ್ರಕೃತಿಯ ಸಂಗಮ ಎಂದು ಸಹ ಕರೆಯಬಹುದಾಗಿದೆ.
ಈ ಪುರಾತನ ಶಿಲೆಯ ಮೇಲೆಯೇ 16ನೇ ಶತಮಾನದಲ್ಲಿ ಬೆಂಗಳೂರು ಕೆಂಪೇಗೌಡರು ಕಟ್ಟಿಸಿದ ಪ್ರಸಿದ್ಧ ಗೋಪುರವೂ ಸಹ ಇದೆ. ಒಂದು ಕಡೆ 340 ಕೋಟಿ ವರ್ಷಗಳಷ್ಟು ಹಳೆಯ ಪ್ರಕೃತಿಯ ಇತಿಹಾಸ, ಇನ್ನೊಂದು ಕಡೆ ಸುಮಾರು 500 ವರ್ಷಗಳಷ್ಟು ಹಳೆಯ ಬೆಂಗಳೂರಿನ ಇತಿಹಾಸ. ಇವೆರಡು ಒಂದೇ ಸ್ಥಳದಲ್ಲಿ ಒಂದಾಗಿರುವುದು ಲಾಲ್ಬಾಗ್ ಶಿಲೆಯ ಅತ್ಯಂತ ಅಪರೂಪದ ವಿಶೇಷತೆ. ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಭೂಮಿಯ ಆದಿ ಕಾಲದಿಂದ ಹಿಡಿದು ಬೆಂಗಳೂರಿನ ಇತಿಹಾಸದವರೆಗೆ ಸಾಗುವ ಅದ್ಭುತ ಕಾಲಯಾನ. ಮುಂದಿನ ಬಾರಿ ನೀವು ಲಾಲ್ಬಾಗ್ಗೆ ಭೇಟಿ ನೀಡಿದಾಗ ಅದನ್ನು ಕೇವಲ ಒಂದು ಬಂಡೆ ಎಂದು ನೋಡಬೇಡಿ. ನೀವು ಸ್ಪರ್ಶಿಸುತ್ತಿರುವುದು 340 ಕೋಟಿ ವರ್ಷಗಳ ಹಿಂದಿನ ಭೂಮಿಯ ಜೀವಂತ ಇತಿಹಾಸವನ್ನು ಎಂದು ನೋಡಿ. ಸ್ನೇಹಿತರೆ, ಕಾಲ ಬದಲಾಗಿದೆ, ಸಾಮ್ರಾಜ್ಯಗಳು ಉದಯಿಸಿ ಅಸ್ತಂಗತವಾಗಿವೆ, ಖಂಡಗಳು ಚಲಿಸಿವೆ, ಪರ್ವತಗಳು ಹುಟ್ಟಿವೆ, ಮಾನವ ನಾಗರಿಕತೆ ಬೆಳೆದಿದೆ. ಆದರೆ ಈ ಶಿಲೆ ಮಾತ್ರ ಇವೆಲ್ಲಕ್ಕೂ ಮೌನ ಸಾಕ್ಷಿಯಾಗಿ ಇಂದಿಗೂ ಅಚಲವಾಗಿ ನಿಂತಿದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ. ಇಂತಹ ಇನ್ನಷ್ಟು ಇತಿಹಾಸ ಮತ್ತು ವಿಸ್ಮಯಕಾರಿ ವಿಷಯಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.